ಇಷ್ಟೊತ್ತು ನೀವು ಈ ರಾಯಲ್ಕೆರೆ ಗಣೇಶನ ಬಗ್ಗೆ ಎಲ್ಲಾ ವಿಷಯವನ್ನ ತಿಳ್ಕೊಂಡ್ರಿ. ಹಾಗೆ ಇವತ್ತು ಇನ್ನೊಂದು ವಿಶೇಷವಾದಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ತೀನಿ. ನಮ್ಮಲ್ಲಿ ಎಲ್ಲರಿಗೂ ಒಂದೊಂದು ಅನುಭವ ಆಗಿರುತ್ತೆ. ಏನಂದ್ರೆ ನಾವ್ ಯಾರಿಗೋ ಸಹಾಯ ಮಾಡಕ್ ಹೋಗಿರ್ತೀವಿ, ಅದು ನಮಗೆ ಉಲ್ಟಾ ಹೊಡೆದಿರುತ್ತೆ. ಇನ್ಯಾರಿಗೂ ದುಡ್ಡು ಕೊಟ್ಟಿರ್ತೀವಿ, ಅವ್ರು ನಮಗೆ ಕೊಡದೇನೆ ಕೈ ಎತ್ತಿರ್ತಾರೆ. ಇನ್ಯಾರೋ ಸ್ನೇಹಿತರು ಸಂಬಂಧಿಕರು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇರ್ತಾರೆ. ಅಂತ ಸಮಸ್ಯೆಗಳಿಗೆ ಇಲ್ಲಿನ ಆಂಜನೇಯ ಸ್ವಾಮಿ ಪರಿಹಾರ ಹುಡುಕೊಡ್ತಾನೆ. ಎಲ್ಲಾ ಕಷ್ಟಕ್ಕೂ ಕೈ ಚೆಲ್ಲಿ ಕೂತಾಗ ದೇವರೇ ದಾರಿ ತೋರಿಸ್ತಾನೆ. ಇಲ್ಲಿ ಆಂಜನೇಯ ಸ್ವಾಮಿಗೆ ಹರಕೆ ಹೊತ್ಕೊಂಡ್ರೆ ಅವನೇ ದಾರಿ ತೋರಿಸ್ತಾನೆ. ಈ ದೇವಸ್ಥಾನಕ್ಕೆ ಹೋಗೋ ಮೊದಲು ನಡೆದ ಒಂದು ಸತ್ಯ ಘಟನೆಯನ್ನ ನೋಡಿ. ನಮ್ಮ ಸಂಬಂಧಿಕರಲ್ಲೇ ಯಾರು ಫಾರಿನ್ ಅಲ್ಲಿ ಕೆಲಸದಲ್ಲಿಲ್ಲ. ಸತ್ಯ ನನ್ನ ಮಗನಿಗಾದ್ರೂ ಅದೃಷ್ಟ ಇದೆಯಲ್ಲ ಅಂತಿದ್ರು. ಆ ಸಂತೋಷನೆಲ್ಲ ಅನುಭವಿಸೋಷ್ಟ್ರಲ್ಲಿ ಇವ್ರ ಕಣ್ಣು ಮುಚ್ಚಿಬಿಟ್ರಲ್ಲ ಪ್ರಕಾಶ. ಅಪ್ಪ ಎಷ್ಟು ಸಾಲ ಮಾಡಿಲ್ಲ ಹೇಳು. ನಾನು ಫಾರಿನ್ಗೆ ಹೋಗೋದಕ್ಕೆ 8 ಲಕ್ಷ ರೂಪಾಯಿ ಬೇಕು. ಬದುಕಿದಿದ್ರೆ ಅದನ್ನು ಸಾಲ ಮಾಡಿರೋರು. ಇಲ್ಲ ಕಣಪ್ಪ, ಅದೊಂದು ವಿಷಯದಲ್ಲಿ ನೀನ್ ಅದೃಷ್ಟ ಮಾಡಿದ್ಯಾ ಕಣೋ. ನಿನ್ನ ಆಸೆ ಈಡೇರುತ್ತಪ್ಪ. ಅಪ್ಪ ಇನ್ಸೂರೆನ್ಸ್ ಪಾಲಿಸಿನೂ ಮಾಡಿಸಿಲ್ಲ. ಅದೇಗೆ 8 ಲಕ್ಷ ರೂಪಾಯಿ ಸಿಕ್ಬಿಡುತ್ತೆ? ನಿಮ್ಮಪ್ಪನ ಖಾಸ ಸ್ನೇಹಿತರು ರಂಗನಾಥ್ ರಾಯರಿಗೆ ಅವ್ರ ಮನೇಲಿ ಮದುವೆ ಖರ್ಚಿಗೆ ಅಂತ ನಿಮ್ಮಪ್ಪ ಅವ್ರಿಗೆ 8 ಲಕ್ಷ ರೂಪಾಯಿ ಸಾಲ ಕೊಟ್ಟಿದಾರಪ್ಪ. ನೀನ್ ಆ ರಂಗನಾಥ್ ರಾಯರ್ ಮನೆಗೆ ಹೋಗಿ ಆ ಹಣ ಕೇಳೋ. ಭರವಸೆ ಕೊಟ್ಟಿದ್ರು, ಆದ್ರೆ ಹಣ ಕೊಡ್ಲಿಲ್ಲ. ಅಯ್ಯೋ ಅಂಕಲ್, ದಯವಿಟ್ಟಿಗೆಲ್ಲ ಹೇಳ್ಬಿಡಿ ಅಂಕಲ್, ಇದು ನನ್ನ ಜೀವನದ ಪ್ರಶ್ನೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ತಗೊಳ್ದೇ ಇರೋ ಹಣನ ಹೇಗೆ ಕೊಡೋದು? ಏನಾದ್ರೂ ಒಂದು 10-20 ಸಾವಿರ ಆಗಿದ್ರೆ ಸ್ನೇಹಿತ ಮಗ ಅಂತ ಕೊಡ್ಬೋದಾಗಿತ್ತು. ಅದು 8 ಲಕ್ಷ ರೂಪಾಯಿ. ಕೇಳೋದಕ್ಕೊಂದು ನ್ಯಾಯ ಬೇಡವಾ? ಅಂಕಲ್, ನೀವು ನಮ್ಮ ತಂದೆ ಪ್ರಾಣ ಸ್ನೇಹಿತರು ಅಂಕಲ್. ದಯವಿಟ್ಟು ಈಗೆಲ್ಲ ಮಾತಾಡ್ಬಿಡಿ. ನಮ್ಮ ಹಣ ವಾಪಸ್ ಕೊಟ್ಬಿಡಿ ಅಂಕಲ್. ಓ, ನೀನ್ ಹೇಳ್ತಾ ಇರೋದು ನೋಡಿದ್ರೆ ನಿನ್ನ ಹಣೆ ಮೇಲೆ ನಾ ತಿಲಕ ಇಡ್ತಾ ಇದ್ದೀನಿ ಅಂತ ಜನ ಅನ್ಕೋಬೇಕು. ಏನೋ ಸ್ನೇಹಿತನ ಮಗ ದುಃಖ ಹೇಳ್ಕೊಳಕ್ ಬಂದಿದ್ದಾನೆ, ಸಮಾಧಾನ ಮಾಡೋಣ ಅಂತಂದ್ರೆ 8 ಲಕ್ಷ ಸಾಲ, ಅದು ಇದು ಅಂತ ರಾಗ ಹೇಳ್ತಾ ಇದೀಯಾ? ಇದು ಮೋಸ ಅಂಕಲ್. ಮೋಸ ಅಂತ ಮೋಸ? ದುಡ್ಡೇನು ಗಿಡದಲ್ಲಿ ಬೆಳೆಯುತ್ತಾ? ಏನೋ ನಮ್ಮ ಸ್ನೇಹಿತರ ಮಗ ಅಂತ ಹೇಳಿ ಮನವೊಳಗೆ ಸೇರಿಸಿದ್ರೆ ನನ್ನ ಕಾಲು ಎಳಿತಾ ಇದೆಯಾ? ನೋಡಿ ಅಂಕಲ್, ಮರ್ಯಾದೆಯಿಂದ ಹೇಳ್ತಿದ್ದೀನಿ. ಏನು ಕೈ ತೋರಿಸ್ತಾ ಇದೆಯಾ? ಜಾಗ ಖಾಲಿ ಮಾಡಲಿಲ್ಲ ಅಂದ್ರೆ ಆ ಕೆಲಸ ನಾನ್ ಮಾಡ್ಬೇಕಾಗುತ್ತೆ. ಹೋಗಾಚೆ. ಏನ್ ಪುರಾಸ್ತಿದ್ಯಾ? ಹೋಗಾಚಲೆ. ನಾವೆಷ್ಟು ನಿಯತ್ವಂತರು ಅನ್ನೋದಕ್ಕೆ ಆ ದೇವರೇ ಸಾಕ್ಷಿ ಕಣೋ. ಆ ದೇವರೇ ಸಾಕ್ಷಿ. ಯಾವ ದೇವರು ಏನು ಉದ್ಧಾರ ಮಾಡಲ್ಲ. ಹಲೋ, ಹೇಳೋ ಚಂದ್ರು. ಚಂದ್ರು ಫೋನ್ ಮಾಡಿ ಹೇಳಿದಾಗ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಅವ್ರ ತಾಯಿ ಬದುಕೋದೇ ಇಲ್ಲ ಅಂತ ಡಾಕ್ಟರ್ ಹೇಳಿದರು. ಆದರೆ ಅವ್ರ ತಾಯಿ ಆಪರೇಷನ್ ಆದ ನಂತರ ಬದುಕಿದ್ದಾರೆ ಅನ್ನೋದು ಭಾಳ ಆಶ್ಚರ್ಯ ಅನ್ನಿಸ್ತು. ನಾನು ಆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಕ್ಷಗಾನದ ಆಟಕ್ಕೆ ಭೇಟಿ ನೀಡಿದ್ದೆ. ಆ ದೇವಸ್ಥಾನ, ಆ ಯಕ್ಷಗಾನ, ಆ ದೇವಸ್ಥಾನದ ಮಹಿಮೆ ಇದೆಲ್ಲ ಕೇಳ್ತಾ ಇದ್ರೆ ನನಗೆ ರಂಗನಾಥ್ ರಾಯರ್ ಮಾಡಿದ ಮೋಸನೇ ನೆನಪಿಗೆ ಬರ್ತಿತ್ತು. ನಾನು ಹರಕೆ ಹೊತ್ಕೊಂಡೆ. ಆ ಹರಕೆ ಹೊತ್ಕೊಂಡ್ಮೇಲೆ ಆಗಿದ್ದೆ ಪವಾಡ. ಆಮೇಲೆ ಒಂದಿನ ಇದ್ದಕ್ಕಿದ್ದಾಗೆ ರಂಗನಾಥ್ ರಾಯರ್ ಹೆಂಡ್ತಿನೂ ಅವ್ರ ಮಗ ನಮ್ಮ ಮನೆಗೆ ಬಂದಿದ್ರು. ಅವರು ನಮಗೆ ಕೊಡಬೇಕಾಗಿದ್ದ ಹಣನ ವಾಪಸ್ ಕೊಟ್ಟು ಕ್ಷಮೆ ಕೇಳಿ ಹೊರಟೋದ್ರು. ಅದೇ ಹಣದಿಂದಾನೇ ಇವತ್ತು ನಾನು ಅಮೆರಿಕಾಗೆ ಬಂದಿದ್ದೀನಿ. ಸುಖವಾಗಿ ಜೀವನ ಮಾಡ್ತಾ ಇದ್ದೀನಿ. ಆ ದೇವಸ್ಥಾನವನ್ನು ನಾನು ಬಹಳ ನಂಬ್ತೀನಿ.